पूर्व सीएम और बेलगाम के सांसद जगदीश शेट्टार ने मांग की कि आरोपियों को तुरंत गिरफ्तार किया जाना चाहिए और सरकार को मृतक पीएसआई परशुराम के मामले में परशुराम के परिवार को न्याय देना चाहिए। शहर में पत्रकारों से बात करते हुए उन्होंने कहा कि कांग्रेस विधायकों की सुरक्षा का काम खत्म हो गया तो पीड़ा तो परशुराम के परिवार वालों को है। अभी उनका बयान नहीं आया है। उन्होंने चुनौती देते हुए कहा कि ताकत है तो आरोपियों को गिरफ्तार करो, राज्य सरकार आंखें मूंदे बैठी है। उन्होंने कहा कि उनके परिवार वालों की बद्दुआ सरकार को लगेगी। कल मैंने मृतक पीएसआई के परिवार से मुलाकात की और अपनी संवेदना व्यक्त की। उन्होंने कहा कि जब वह पीएसआई परशुराम के घर गए थे तो उन्होंने पैसे दिए थे। उन्होंने कहा उनके पैसे चले गए, उनकी जिंदगी चली गई। इसे देखने से ही पता चल जाएगा कि भ्रष्टाचार अपनी सीमा पार कर चुका है। ನಾವು ಒಂದು ಹೇಳ್ತೀನಿ, ಇದು ಕೌಂಟರ್ ಅಟ್ಯಾಕ್ ಮಾಡುವಂಥದ್ದು ಹೇಳಿದ್ದೆ ನಾನು ನಿನ್ನೆ. ಪರಶುರಾಮ್ PSI ಪರಶುರಾಮ್ ಚಲವಾದಿ ಅಂತೇಳಿ ಪಾಪ ಇತ್ತೀಚೆಗೆ ಮೃತಪಟ್ಟ, ಮನಸ್ಸಿಗೆ ವೇದನೆ ಮಾಡಿಕೊಂಡು ಮೃತಪಟ್ಟ. ಯಾಕೆ ಮನಸ್ಸಿಗೆ ವೇದನೆ ಆಯಿತು? ಅಲ್ಲಿ ಶಾಸಕರು ಹಣ ಕೇಳಿದರು, ಮತ್ತೊಂದು ಕೇಳಿದರು, ಹಣ ಇಸ್ಕೊಂಡಿದ್ದಾರೆ. ಅವ್ರು ನಿನ್ನೆ ಅವ್ರ ಮನೆಗೆ ಹೋಗಿದ್ದೆ ನಾನು. ಅವ್ರ ತಾಯಿ ಹೇಳ್ತಾ ಇದ್ರು, ಅವ್ರ ಬ್ರದರ್ಸ್ ಹೇಳ್ತಾ ಇದ್ರು, ಏನೇನೋ ಹೊಂದಿಸಿ ಹಣನೂ ಕೊಟ್ವಿ, ಹಣನೂ ಹೋಯ್ತು, ಗುಣನೂ ಹೋಯ್ತು ಅಂದಾಗ ಹಣನೂ ಹೋಯ್ತು, ಜೀವನೂ ಹೋಯ್ತು. ಈ ರೀತಿ ಪರಿಸ್ಥಿತಿ ಇವತ್ತು. ಒಂದು ವರ್ಷ ಒಳಗಾಗಿ ಟ್ರಾನ್ಸ್ಫರ್ ಮಾಡಬಾರ್ದಂತಿದೆ, ಟ್ರಾನ್ಸ್ಫರ್ ಮಾಡ್ತಾರೆ. ಮತ್ತು ಎಲ್ಲಿ ಪೋಸ್ಟಿಂಗ್ ಆಗಿದೆಯಲ್ಲ ಆ ಪೋಸ್ಟಿಂಗ್ ಆದಲ್ಲಿ SP ಆಫೀಸ್ನಲ್ಲಿ ಕೆಲಸ ಮಾಡಲಿಕ್ಕೆ ಅಲ್ಲಿನೂ ಅಲೋ ಮಾಡೋದಿಲ್ಲ. ಹೀಗಾಗಿ ಇದನ್ನೆಲ್ಲ ನೋಡಿದಾಗ ಭ್ರಷ್ಟಾಚಾರ ಎಷ್ಟು ಮಿತಿಮೀರಿ ಹೋಗ್ತಾ ಇದೆ ಅನ್ನುವಂಥದ್ದು ಇದೊಂದು ಉದಾಹರಣೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಅದಕ್ಕಾಗಿ ಆ ಪಾಪ PSI ನೋಡಿ, ಈಗ ಕಾಂಗ್ರೆಸ್ ಶಾಸಕರಿದ್ದಾರೆ, FIR ಆಗಿದೆ. ಅವರು ಮುಖ್ಯಮಂತ್ರಿ ಕಡೆ ಹೋಗಿ ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾರೆ, ನಂದೇನು ತಪ್ಪಿಲ್ಲ ಅಂತೇಳಿ. ಹಾಗಾದರೆ ನೀವು ಒಂದು ಕಡೆ ತನಿಖೆ ಮಾಡಿಸ್ತೀರಿ, CIDನೋ ಮತ್ತೊಂದು ಕಡೆ ತನಿಖೆ ಮಾಡಿಸ್ತೀರಿ, ಈ ಕಡೆ ಕಾಂಗ್ರೆಸ್ಸಿನ ಶಾಸಕರು ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತೀರಿ. ಅದೇ ಬೇರೆ ಪ್ರಕರಣ ಆಗಿದ್ರೆ ಇಷ್ಟೊತ್ತಿಗೆ ಅರೆಸ್ಟ್ ಮಾಡ್ತಿದ್ರಿ. ಇವತ್ತು ಯಾಕೆ ಇನ್ನೂ ಅರೆಸ್ಟ್ ಮಾಡಲಿಲ್ಲ? ಹೀಗಾಗಿ ಇವತ್ತು ಅವ್ರ ಕುಟುಂಬದ ಸದಸ್ಯರು ಇವತ್ತು ಅವರ ಏನು ವೇದನೆ ಇದೆಯಲ್ಲ, ಅರಣ್ಯ ವೇದನೆ ಆಗ್ತಾಯಿದೆ. ಹೀಗಾಗಿ ಅವರು ಭಾಳಷ್ಟು ದುಃಖಪಟ್ಟರು. ನೋಡಿರಿ, ಒಬ್ಬ ಅರೆಸ್ಟು ಸಹಿತ ಮಾಡಿಕ್ಕಾಗಿಲ್ಲ ಅಂದರೆ ನಮಗೇನು ರಕ್ಷಣೆಯನ್ನು? ಇಷ್ಟೆಲ್ಲ ಪ್ರೆಷರ್ ಮಾಡಿ ಹಣ ಕೊಟ್ಟು ಕರಪ್ಷನ್ ಇಷ್ಟು ಜಾಸ್ತಿಯಾಗಿ ಎಲ್ಲ ಆಗಿದಾಗ ಇನ್ನು ಅದನ್ನು ಯಾರು ಕೇಳೋರು ಇಲ್ಲ ಅಂತಂದರೆ, ಮತ್ತು ಏನೋ ಒಂದು ಎನ್ಕ್ವೈರಿ ಕಮಿಟಿ ಏನೋ ಮಾಡಿದ್ದಾರೆ, ಅವರು CID ಮಾಡಿದ್ರು, ಯಾರು ಮಾಡಿದ್ರು ಗೊತ್ತಿಲ್ಲ. ಅವರಾದರೂ ಬಂದು ಇಲ್ಲಿವರೆಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಹೇಳಿಕೆ ತೆಗೆದುಕೊಂಡಿರೋದು ಇವ್ರದ್ದು, ಅವ್ರ ತಾಯಿದು, ಆ ಪರಶುರಾಮನ ಹೆಂಡತಿದು, ಅವ್ರ ಬ್ರದರ್ಸದ್ದು, ಇಲ್ಲಿವರೆಗೆ ಒಂದು ಹೇಳಿಕೆ ಸಹ ತೊಗೊಂಡಿಲ್ಲ. ಇದು ನೋಡಿದರೆ ಸರ್ಕಾರ ಕಣ್ಣು ಮುಚ್ಚಿ ಕುಂತದಂತ ಅರ್ಥ ಆಗ್ತದೆ. ಮತ್ತು ಇದನ್ನು ಯಾರು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅವ್ರ ರಕ್ಷಣೆ ಮಾಡುವಂಥ ಕೆಲಸ ಈ ಸರ್ಕಾರದಲ್ಲಿ ಆಗ್ತದೆ. ನಿಜವಾಗಿ ನಿಮ್ಗೆ ತಾಕತ್ತಿದ್ರೆ ಮೊದಲು ಅರೆಸ್ಟ್ ಮಾಡಿ, ಯಾರು ಆರೋಪಿ ಇದ್ದಾರಲ್ಲ ಅವ್ರು ಅರೆಸ್ಟ್ ಮಾಡಿ. ಅಲ್ಲ ನೋಡಿ, ನಾವೊಂದು ಈ ರೀತಿ ಅವ್ರ ವೇದನೆ ನೋಡಿದರೆ ಬೇಜಾರಾಗ್ತದೆ. ಒಂದು SC/ST ಸಮುದಾಯದಿಂದ ಬಂದಂಥ ವ್ಯಕ್ತಿ ಮತ್ತು ಭಾಳ ಎಂಥಷ್ಟು ಕೆಲಸ ಮಾಡಿದಂಥ ಆತ ನೋಡಿದಾಗ ಅವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ವ್ಯಕ್ತಿ PSI. ಅದನ್ನು ಮುಂದೆ ಭಾಳ ಚಲೋ ಫ್ಯೂಚರ್ ಇತ್ತು ಅಂತ SC/ST ಬರೀ SC/ST ಬಗ್ಗೆ ಇವಾಗ ಕಣ್ಣೀರು ಸುರಿಸೋದು ಮಾಡ್ತಾರೆ. ಆದರೆ ಆ SC/ST ಜನಾಂಗದವರಿಗೆ ಅನ್ಯಾಯ ಮಾಡುವಂಥ ಕೆಲಸ ಇವತ್ತು ಈ ಸರ್ಕಾರದಲ್ಲಿ ನಡೀತಾ ಇದೆ. ಒಬ್ಬ PSI ಪರಶುರಾಮ್ ಚಲವಾದಿ ಅಂತವನಿಗೆ ಸರಿಯಾಗಿ ರಕ್ಷಣೆ ಕೊಡದೇ ಇರುವಂಥ ಸರ್ಕಾರ ಇನ್ನು ಯಾರಿಗೆ ಸರಿ ಅವ್ರ ಶಾಪ ತಡ್ತದೆ. ಆ ಕುಟುಂಬದ ಇನ್ನೂವರೆಗೆ ಅವ್ರಿಗೆ ಯಾರಿಗೆ ಸ್ಟೇಟ್ಮೆಂಟ್ ತೊಗೊಂಡಿಲ್ಲ, ಏನೂ ಇಲ್ಲ. ಹಾಗಾಗಿ ಅದನ್ನು ಮುಚ್ಚಿ ಹಾಕುವಂಥ ಪ್ರಕರಣ ನಡೀತಾ ಇದೆ. ಅದಕ್ಕೆ ಇದನ್ನು ತಕ್ಷಣವೇ ಆ್ಯಕ್ಷನ್ ತಗೋಬೇಕು ಮತ್ತು ಅರೆಸ್ಟ್ ಮಾಡಬೇಕು ಮತ್ತು ಆ ಕುಟುಂಬದವ್ರ ರಕ್ಷಣೆಗೆ ಬರಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾರೆ.